ಬೆಂಗಳೂರಿನಲ್ಲಿ 55 ಕೋಟಿ ಮೌಲ್ಯದ ಡ್ರಗ್ಸ್ ಜಪ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಗೆದಿಷ್ಟು ಕೂಡ ಬಯಲಾಗ್ತಾ ಇದೆ. ಡ್ರಗ್ಸ್ ಜಾಲದ ಸ್ಫೋಟಕವಾದಂತಹ ಸತ್ಯ. ಬೆಂಗಳೂರಿನಲ್ಲಿ ನೋಡಿ 55 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಜಪ್ತಿ ಮಾಡಿಕೊಳ್ಳಲಾಗಿರುತ್ತೆ. ಈ ಒಂದು ಪ್ರಕರಣ ಸಂಬಂಧವಾಗಿ ಬಗೆದಿಷ್ಟು ಕೂಡ ಬಯಲಾಗ್ತಾ ಇದೆ. ಡ್ರಗ್ಸ್ ಜಾಲದ ಸ್ಫೋಟ, ಮಾಸ್ಟರ್ ಮೈಂಡ್ಗಳು, ಕಿಂಗ್ ಪಿನ್ಗಳ ರಹಸ್ಯ ಬಯಲಾಗ್ತಾ ಇದೆ. ಸ್ಫೋಟಕವಾದಂತಹ ಸತ್ಯಗಳು ಒಂದೊಂದೇ ಬಯಲಾಗ್ತಾ ಇದೆ. ಡ್ರಗ್ಸ್ ತಯಾರು ಮಾಡ್ತಾ ಇದ್ದಂತಹ ಒಂದೊಂದೇ ಸೀಕ್ರೆಟ್ಗಳು ಬಯಲಾಗ್ತಾ ಇದೆ. ಹೇಗೆ ಡ್ರಗ್ಸ್ ಅನ್ನ ಇವರು ತಯಾರು ಮಾಡ್ತಾ ಇದ್ರು, ಹಿಂದಿನ ಕೈವಾಡ ಯಾರದ್ದು, ಸಂಪೂರ್ಣ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಮಹಾರಾಷ್ಟ್ರ ಪೊಲೀಸರು. ಹಿಂಗೆ ಎಲ್ಲಿ ಯಾರಿದ್ದಾರೆ ಇದರ ಹಿಂದೆ, ಸೊ ಯಾವ ರೀತಿಯಾಗಿ ಇವರು ಯಾರ ಗಮನಕ್ಕೂ ಕೂಡ ಬರದ ರೀತಿಯಾಗಿ ಎಲ್ಲೆಲ್ಲಿ ಸರಬರಾಜನ್ನ ಕೂಡ ಇವರು ಮಾಡ್ತಾ ಇದ್ರು, ಯಾರನ್ನ ಬಳಸ್ಕೊಳ್ತಾ ಇದ್ರು, ಎಷ್ಟು ಜನ ಇದ್ದಾರೆ ಈ ಒಂದು ಟೀಮ್ನಲ್ಲಿ, ಹೀಗೆ ಸಾಕಷ್ಟು ವಿಚಾರಗಳ ಸಂಬಂಧವಾಗಿ ಈಗಾಗಲೇ ಮಾಹಿತಿಗಳನ್ನು ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಅಂದರೆ ಬಗದಿಷ್ಟು ಕೂಡ ಬಯಲಾಗ್ತಾ ಇದೆ ಡ್ರಗ್ಸ್ ಜಾಲದ ಸ್ಫೋಟಕವಾದಂತಹ ಸತ್ಯಗಳು. ಮಾಸ್ಟರ್ ಮೈಂಡ್ಗಳು ಯಾರು, ಕಿಂಗ್ ಪಿನ್ಗಳು ಯಾರು, ಸೊ ಯಾರ ಮೂಲಕವಾಗಿ ಆಗ್ತಾ ಇದೆ, ಎಲ್ಲೆಲ್ಲಿಗೆ ಹೋಗ್ತಾ ಇತ್ತು, ಡ್ರಗ್ಸ್ ತಯಾರಿಕೆ ಹಿಂದಿದೆಯಾ ಕೆಮಿಕಲ್ ಎಂಜಿನಿಯರ್ ಕೈವಾಡ, ದೊಡ್ಡ ಡ್ರಗ್ಸ್ ಜಾಲದಲ್ಲಿ ಬೆಳಗಾವಿ ವ್ಯಕ್ತಿಯ ಅಂದರೆ ಈತ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದ್ದಾಗಿದ್ರೆ ಬಂಧಿತ ಪ್ರಶಾಂತ್ ಯಲ್ಲಪ್ಪ ಪಾಟೀಲ್ ಇನ್ನು ಬೆಳಗಾವಿ ಮೂಲದವನು ಆಗಿದ್ದಾನೆ ಅನ್ನುವಂಥ ವಿಚಾರಗಳು ಗೊತ್ತಾಗ್ತಾ ಇದೆ. ಕೆಮಿಕಲ್ ಇಂಜಿನಿಯರ್ ಆಗಿದ್ದ ಈತ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ರಾಜಸ್ಥಾನ ಮೂಲದ ಕಿಂಗ್ ಪಿನ್ಗಳು ಡ್ರಗ್ಸ್ ಜಾಲದ ಮಾಲೀಕರಾಗಿದ್ರಂತೆ. ಯೋಗಿರಾಜ್ ಕುಮಾರ್, ನಯನ್ ಪವರ್ ಬಿಸ್ನೆಸ್ ಮನ್ಗಳಂತೆ. ಫ್ಯಾಕ್ಟರಿಗೆ ಬೇಕಾದಂತಹ ರಾಸಾಯನಿಕವನ್ನು ರವಾನೆ ಮಾಡ್ತಾ ಇದ್ರಂತೆ ಆರೋಪಿಗಳು. ಫ್ಯಾಕ್ಟರಿಗೆ ಯಂತ್ರ, ಬಿಲ್ಡಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ರಂತೆ ಈ ಒಂದು ಕಿಂಗ್ ಪಿನ್ಗಳು. ಪ್ರಶಾಂತ್ ಹೇಳಿದಂತಹ ರಾಸಾಯನಿಕಗಳ ರವಾನೆಯನ್ನ ಮಾಡ್ತಾ ಇದ್ರಂತೆ ಈ ಒಂದು ಆರೋಪಿಗಳು. ನೋಡಿ, 55 ಕೋಟಿ ಡ್ರಗ್ಸ್ ಜಪ್ತಿ ಪ್ರಕರಣ ಸಂಬಂಧವಾಗಿ ಈಗಾಗಲೇ ನಾನಾ ಆಯಾಮಗಳಲ್ಲಿ ತನಿಖೆ ಕೂಡ ಆಗ್ತಾ ಇದೆ. ಸೊ ಇದರ ಮೇನ್ ಕಿಂಗ್ ಪಿನ್ ಬಂದು ಆತ ಇಂಜಿನಿಯರಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ. ಈಗಾಗಲೇ ಆ ಒಂದು ಜಾಡನ್ನು ಕೂಡ ಹಿಡಿದು ಹೊಟ್ಟಿದ್ದಾರೆ ಪೊಲೀಸರು ಕೂಡ. ಸಾಕಷ್ಟು ಆರೋಪಿಗಳನ್ನು ಈಗಾಗಲೇ ಈ ವಿಚಾರ ಸಂಬಂಧವಾಗಿ ಬಂಧನ ಕೂಡ ಮಾಡಲಾಗಿರುವಂಥದ್ದು. ಹೇಗೆ ಯಾವ ರೀತಿಯಾಗಿ ಮಾಡ್ತಾಯಿದ್ರು, ಸೊ ಯಾರ ಒಂದು ಆಜ್ಞೆಯ ಮೂಲಕವಾಗಿ ಎಲ್ಲೆಲ್ಲಿಗೆ ಹೇಗೆ ಸರಬರಾಜನ ಮಾಡ್ತಾಯಿದ್ರು, ಇದರಲ್ಲಿ ಎಷ್ಟು ಜನ ಇನ್ವಾಲ್ವ್ಮೆಂಟ್ ಇದೆ, ಯಾರೆಲ್ಲ ಪಾರ್ಟ್ನರ್ಸ್ಗಳಾಗಿದ್ರು, ಹೀಗೆ ಸಾಕಷ್ಟು ವಿಚಾರಗಳನ್ನು ಈಗಾಗಲೇ ಪೊಲೀಸರು ಕೂಡ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಸೊ ಈ ಸಂಬಂಧವಾಗಿಯೇ ಕೂಡ ಈಗ ನೋಡಿ, ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬಂದು ಇಲ್ಲಿ ಬಂದು ನಮ್ಮ ಕರ್ನಾಟಕದ ಪೊಲೀಸರು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಸೊ ಜಾಡನ್ನು ಹಿಡಿದುಕೊಂಡು ಬಂದಂತಹ ಮಹಾರಾಷ್ಟ್ರ ಪೊಲೀಸರಿಗೆ ಇಲ್ಲಿ ಸಿಕ್ತು ಒಂದಷ್ಟು, ಅಂದರೆ 55 ಕೋಟಿ ಡ್ರಗ್ಸನ್ನು ಕೂಡ ಜಪ್ತಿ ಮಾಡಿಕೊಳ್ಳಾಯಿತು. ಏನು ರಾಮ್ಲಾಲ್ ಬಿಷ್ಣೋಯ್ಗೆ ಫಾರ್ಮುಲಾವನ್ನು ಕೊಡ್ತಾ ಇದ್ದಂತೆ ಪ್ರಶಾಂತ್. ಜನನಿ ಬಿಡ ಪ್ರದೇಶಗಳನ್ನೇ ಹುಡುಕ್ತಾ ಇದ್ರಂತೆ ರಾಮ್ಲಾಲ್. ಇನ್ನು ಪ್ರಶಾಂತ್ ಸೂಚನೆಯ ಮೇರೆಗೆ ಫ್ಯಾಕ್ಟರಿಗಳಲ್ಲಿ ಡ್ರಗ್ಸನ್ನು ತಯಾರು ಮಾಡ್ತಾ ಇದ್ರು. ತಯಾರಾಗುವಂತಹ ಡ್ರಗ್ಸ್ ಶೇಖರಣೆಯನ್ನ ಮಾಡ್ತಾ ಇದ್ದಿದ್ದು ಯರಪ್ಪನಹಳ್ಳಿಯಲ್ಲಿ. ಯರಪ್ಪನಹಳ್ಳಿಯಿಂದ ಬೇರೆ ಕಡೆಗೆ ಸರಬರಾಜನ್ನ ಮಾಡ್ತಾ ಇರ್ತಾನೆ ಅಬ್ದುಲ್. ಸದ್ಯ ಕಂಪ್ಲೀಟ್ ಡ್ರಗ್ಸ್ ಜಾಲವನ್ನು ಪತ್ತೆ ಹಚ್ಚಿದ್ದಾರೆ ಮಹಾರಾಷ್ಟ್ರ ANTF. ರಾಮ್ಲಾಲ್ ಬಿಷ್ಣೋಗೆ ಫಾರ್ಮುಲಾವನ್ನು ಕೊಡ್ತಾ ಇದ್ದಿದ್ದು ಯಾರು? ಪ್ರಶಾಂತ್. ಜನನಿ ಬಿಡ ಪ್ರದೇಶಗಳನ್ನೇ ಇವರು ಹುಡುಕ್ತಾ ಇದ್ರು. ಹುಡುಕಿ ಅಲ್ಲಿ ಹಂಚಿಕೆ ಮಾಡಲಾಗ್ತಾ ಇತ್ತು. ಪ್ರಶಾಂತ್ ಸೂಚನೆ ಮೇರೆಗೆ ಫ್ಯಾಕ್ಟರಿಗಳಲ್ಲಿ ಡ್ರಗ್ಸನ್ನು ತಯಾರು ಮಾಡಲಾಗ್ತಾ ಇತ್ತು. ತಯಾರಾಗುವಂಥ ಡ್ರಗ್ಸ್ ಶೇಖರಣೆ ಮಾಡಿ ಎಲ್ಲಿಡ್ತಾ ಇದ್ರು? ಯರಪ್ಪನಹಳ್ಳಿಯಲ್ಲಿ. ಅಲ್ಲಿಂದ ನೋಡಿ, ಯರಪ್ಪನಹಳ್ಳಿಯಿಂದ ಆನಂತರವಾಗಿ ಬೇರೆ ಬೇರೆ ಕಡೆಗೆ ಅದು ಡಿಸ್ಟ್ರಿಬ್ಯೂಷನ್ ಆಗ್ತಾ ಇರುತ್ತೆ. ಅದಕ್ಕೆ ಅಂತಲೇ ಒಂದು ಟೀಮ್ಗಳನ್ನು ಕೂಡ ನಿಯೋಜನೆ, ಇಂಥ ಕಡೆ ಮಾಡಬೇಕು, ಇಲ್ಲಿ ಮಾಡಬೇಕು, ಅಲ್ಲಿಂದ ಹೇಗೆ ಡಿಸ್ಟ್ರಿಬ್ಯೂಷನ್ ಆಗಬೇಕು. ಜೊತೆಗೆ ಇದು ತಯಾರು ಮಾಡ್ತಾ ಇದ್ರಲ್ಲ ಆ ಒಂದು ಪ್ಲೇಸ್ ಹೆಂಗಿತ್ತು ಅಂತಂದರೆ ಕಂಪ್ಲೀಟಾಗಿ ನೋಡಿ, ಅದು ಜನಗಳೇ ಇರಬಾರ್ದು, ಗೊತ್ತಾಗಬಾರ್ದು, ಯಾರು ಕೂಡ ಗಮನ ಹರಿಸಬಾರ್ದು, ಪತ್ತೆ ಹಚ್ಚಲಿಕ್ಕೆ ಆಗಬಾರ್ದು. ಆ ರೀತಿಯಾಗಿ ಸಾಕಷ್ಟು ಮಾಸ್ಟರ್ ಮೈಂಡ್ಗಳು ಇದ್ರ ಹಿಂದೆ ಭಾಳಷ್ಟು ಜನ ಇದ್ದಾರೆ. ಏಕೆಂದರೆ ಒಬ್ಬರೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏನೋ ಒಬ್ಬರು ಅವರ ನೇತೃತ್ವದಲ್ಲಿ ಒಂದಿಷ್ಟು ಜನ ಖಂಡಿತ ಅಲ್ವೇ ಅಲ್ಲ, ಭಾಳಷ್ಟು ವ್ಯಕ್ತಿಗಳ ಇನ್ವಾಲ್ವ್ಮೆಂಟ್ ಕೂಡ ಇದರಲ್ಲಿ ಇರುವಂತಹ ರೀತಿಯಾಗಿ ಈಗಾಗಲೇ ಗೊತ್ತಾಗ್ತಾ ಇದೆ. ಸೊ ಈಗಾಗಲೇ ಏನು ಗಮನಿಸ್ತಾ ಇದ್ರಿ, ಇಲ್ಲೆಲ್ಲ ಈಗಾಗಲೇ ಪೊಲೀಸರು ಸೀಸ್ ಮಾಡಿದ್ದಾರೆ. ಪೊಲೀಸರಿಗೆ ಯಾವಾಗ ಇದರ ಒಂದು ಘಾಟ್ ಹೊಡಿತೋ, ಮಹಾರಾಷ್ಟ್ರದಿಂದ ಪೊಲೀಸರು ಬರ್ತಾರೆ, ಕರ್ನಾಟಕದ ಪೊಲೀಸರು ಅವರಿಗೆ ಸಹಕಾರವನ್ನು ಕೊಡ್ತಾರೆ, ಆನಂತರವಾಗಿ ರೇಡ್ ಮಾಡಲಾಗುತ್ತೆ. 55 ಕೋಟಿ ಡ್ರಗ್ಸನ್ನು ಕೂಡ ಜಪ್ತಿ ಮಾಡಿಕೊಳ್ಳಾಗತ್ತೆ. ಜೊತೆಗೆ ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಈಗಾಗಲೇ
ಆ ವಿಚಾರ ಸಂಬಂಧವಾಗಿಯೂ ಕೂಡ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಬರೀ ಇಷ್ಟೇನಾ ಅಥವಾ ಇನ್ನೂ ಕೂಡ ಇದ್ದಾರಾ, ಇದರಲ್ಲಿ ಇನ್ನೂ ಯಾರೆಲ್ಲ ಇನ್ವಾಲ್ವ್ಮೆಂಟ್ ಇದೆ, ಸೊ ಎಲ್ಲೆಲ್ಲೇ ಹೇಗೆ ಯಾವ್ಯಾವ ರೀತಿಯಾಗಿ ಸರಬರಾಜನ್ನ ಮಾಡ್ತಾ ಇದ್ರು ಎಲ್ಲದರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ವೆಂಕಟೇಶ್, ಡ್ರಗ್ಸ್ ಜಪ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿಯವರೆಗೂ ಕೂಡ ಆಗಿರುವಂತಹ ಬೆಳವಣಿಗೆ ಜೊತೆಗೆ ಅಪ್ಡೇಟ್ಸ್ ಏನು ಲಭ್ಯ ಆಗ್ತಾ ಇದೆ? ಕುಸುಮ, ಏನಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಹೊಂದಿದ್ದಂತ ಆರೋಪಿಗಳನ್ನ ಮಹಾರಾಷ್ಟ್ರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅದರಲ್ಲಿ ಕಿಂಗ್ ಪಿನ್ಗಳು ಎಸ್ಕೇಪ್ ಆಗಿರುವಂತದ್ದು ಅರುಣ್ ಯೋಗಿ ಮತ್ತು ಪವರ್ ಅಂತ ಹೇಳಿ ಏನಿದ್ದಾನೆ, ಈತ ಕೂಡ ನಯನ್ ಪವರ್ ಅಂತ ಏನಿದ್ದಾನೆ, ಈತ ಕೂಡ ಎಸ್ಕೇಪ್ ಆಗಿರುವಂತದ್ದು. ಸದ್ಯ ಅವರ ಒಂದು ಪತ್ತೆಗಾಗಿ ಈಗ ಮಹಾರಾಷ್ಟ್ರ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಇವರು ಏನು ಈ ಒಂದು ಪ್ರಮುಖ ಆರೋಪಿಯಾಗಿರುವಂತಹ ಕರ್ನಾಟಕ ರಾಜ್ಯದ ಏನು ಬೆಳಗಾವಿಯ ಪ್ರಶಾಂತ್ ಯಲ್ಲಪ್ಪ ಪಾಟೀಲ್ ಏನಿದ್ದಾನೆ, ಈತ ಒಂದು ಕೆಮಿಕಲ್ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಿರ್ತಾನೆ. ಆ ಒಂದು ಆಧಾರದ ಮೇಲೆ ಈ ಒಂದು ಆರೋಪಿಗಳಿಗೂ ಕೂಡ ಲಿಂಕ್ ಆಗುತ್ತೆ. ಆ ತರದಲ್ಲಿ ಈ ಒಂದು ಪ್ಲಾನ್ ಅನ್ನು ಕೂಡ ಈತನೇ ಮಾಡ್ತಿರ್ತಾನೆ. ಅಂದ್ರೆ ಈ ಒಂದು ಡ್ರಗ್ಸ್ ಅನ್ನ ತಯಾರಿಕೆಗೆ ಬೇಕಾದಂತಹ ಕಚ್ಚಾ ಪದಾರ್ಥಗಳೇನಿರುತ್ತೆ ಅದನ್ನೆಲ್ಲವನ್ನು ಕೂಡ ಈತ ಕೊಡ್ತಿರ್ತಾನೆ, ಒಂದು ಫಾರ್ಮುಲಾವನ್ನ. ಅದೇ ರೀತಿಯಾಗಿ ಈ ಒಂದು ಕಿಂಗ್ ಪಿನ್ಗಳೇನಿದ್ದಾರೆ ಅದನ್ನ ಸರಬರಾಜು ಮಾಡುವಂತದ್ದು. ಜೊತೆಗೆ ಈ ವಿಷ್ಣು ಅಂತ ಏನಿದ್ದಾನೆ, ಈತ ಒಂದು ಜಾಗಗಳನ್ನ ಲೊಕೇಶನ್ ಅನ್ನ ಏನಿದೆ ಆತ ಹೋಗಿ ನೋಡ್ಕೊಂಡು ಬರ್ತಾನೆ. ಜನ ಎಲ್ಲಿರೋದಿಲ್ಲ, ಯಾವ ಒಂದು ಏರಿಯಾ ಸೂಟಬಲ್ ಆಗುತ್ತೆ ಇಂಥದನ್ನೆಲ್ಲ ತಯಾರು ಮಾಡೋದಕ್ಕೆ ಅಂತ ಹೇಳಿ. ಅದಾದ ಬಳಿಕ ಅದನ್ನೆಲ್ಲ ತಯಾರು ಮಾಡಿದ ಮೇಲೆ ಅದನ್ನ ಡಿಸ್ಪ್ಲೇಸ್ ಮಾಡೋದಕ್ಕೆ ಕೂಡ ಒಂದು ಪ್ಲೇಸ್ ಅನ್ನ ಆಯ್ಕೆ ಮಾಡ್ಕೊಡ್ತಾರೆ. ಅದು ಯರಪನಹಳ್ಳಿಯಲ್ಲಿರುವಂತಹ ಒಂದು ಗೋಡನ್ ಏನಿರುತ್ತೆ ಅದು ಸೇಟುವಿಂದ ಒಂದು ಬಾಡಿಗೆಯನ್ನು ಪಡೆದುಕೊಂಡು ಅದರಲ್ಲಿ ಇವರು ಸ್ಟೋರೇಜ್ ಅನ್ನ ಮಾಡಿರ್ತಾರೆ. ಅಲ್ಲಿಂದ ಎಲ್ಲ ಕಡೆ ಒಂದು ಡಿಸ್ಟ್ರಿಬ್ಯೂಟ್ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಜೊತೆಗೆ ಅಲ್ಲಿದ್ದಂತ ಸ್ಥಳೀಯ ಯುವಕರಿಗೂ ಕೂಡ ಸಣ್ಣ ಪ್ರಮಾಣದಲ್ಲಿ ಗಾಂಜಾವನ್ನ ಸಪ್ಲೈ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿರ್ತಾರೆ ಅನ್ನುವಂತ ಮಾಹಿತಿಗಳು ಕೂಡ ಸ್ಥಳೀಯರು ನಿನ್ನೆ ಕೊಟ್ಟಿದ್ರು. ಸೊ ಆ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ತನಿಖೆಯನ್ನ ಮುಂದುವರಿಸಿದ್ದಾರೆ. ಜೊತೆಗೆ ಈ ಎಲ್ಲವನ್ನು ಕೂಡ ಪ್ಲಾನ್ ಅನ್ನ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಏನು ಒಂದು ಸ್ಕೆಚ್ ಹಾಕಿರ್ತಾರೆ ಅದರಂತೆ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಎಷ್ಟು ವರ್ಷಗಳಿಂದ ಕೂಡ ಇದನ್ನ ಮಾಡ್ತಾ ಇದ್ರು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಕಳೆದ 2-3 ದಿನಗಳ ಹಿಂದಷ್ಟೇ ಈ ಒಂದು ಆರೋಪಿಗಳನ್ನ ಬಲೆಗೆ ಬೀಳಿಸಿಕೊಂಡಿರುವಂತಹ ಪೊಲೀಸರು ತನಿಖೆಯನ್ನ ಮಾಡಿದ್ದಾರೆ. ಸೊ ಹಿಂದೆ ಎಷ್ಟು ದಿನದಿಂದ ಮಾಡ್ತಾ ಇದ್ರು, ಇವರ ನೆಟ್ವರ್ಕ್ ಬೆಂಗಳೂರಿನಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಈಗ ಪೊಲೀಸರು ಪತ್ತೆ ಹಚ್ಚುವ ಕೆಲಸಕ್ಕೆ ಮುಂದಾಗಿರುವಂತದ್ದು. ಸದ್ಯ ಈ ಆರೋಪಿಗಳು ಈಗ ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಕೂಡ ಏನು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಅಂದ್ರೆ ಬಿಸ್ನೆಸ್ ಮ್ಯಾನ್ಗಳಾಗಿ ಇದನ್ನೇ ಕನ್ವರ್ಟ್ ಮಾಡಿಕೊಂಡು ಹಣವನ್ನು ಸಂಪಾದನೆ ಮಾಡುವ ಉದ್ದೇಶದಿಂದಾಗಿ ಡ್ರಗ್ಸ್ ಫ್ಯಾಕ್ಟರಿಗಳನ್ನೇ ಓಪನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಎಷ್ಟರ ಮಟ್ಟಿಗೆ ಈ ಒಂದು ಕಾನೂನಿನ ಬಗ್ಗೆ ಭಯ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಅಂದ್ರೆ ಹಣ ಮಾಡುವ ಉದ್ದೇಶಕ್ಕೋಸ್ಕರ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ರು ಅಂತ ಹೇಳಿ ಗೊತ್ತಾಗಿರುವಂತಹದ್ದು ಕುಸುಮ.